ಮಾಡುವಾಗ ಕರ್ತನ ಜೊತೆಯಲ್ಲಿ ನೀನಿದ್ದುಕೊಂಡು ಪ್ರತಿಯೊಬ್ಬೊಬ್ಬರ ಹೃದಯದಲ್ಲೂ ಮಾತನಾಡು ಕರ್ತನೆ. ಪ್ರತಿಯೊಂದು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬೊಬ್ಬರು ಅದನ್ನು ಪಾಲಿಸುವವರಾಗಿ ನಿನ್ನ ವಾಕ್ಯವನ್ನು ಎಚ್ಚರದಿಂದ ತಿಳಿದುಕೊಂಡು ನಡೆಯುವವರಾಗಿ ಜೀವಿಸುವಂತೆ ಕಾಪಾಡು ಕರ್ತನೆ. ಹೀಗೆ ಕರ್ತನೆ ನಮ್ಮೆಲ್ಲರನ್ನು ಈ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಡುತ್ತಾರೆ. ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೆನ್. 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 ಉನ್ನತೋನ್ನತನಾದಂತ ದೇವರ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಬೆಳಗಿನ ಜಾವದಲ್ಲಿ ಕರ್ತನ ಕೃಪಾ ಸನ್ನಿಧಾನದಲ್ಲಿ ಕೂಡಿ ಬಂದಿರುವಾಗ ಸತ್ಯವೇದದ ದೇವರ ವಾಕ್ಯವನ್ನು ಧ್ಯಾನ ಮಾಡಲು 143ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ದಾವೀದನು ಹೀಗೆ ಬರೆಯುತ್ತಾನೆ. ಹೊತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನಿನ್ನಲ್ಲಿ ಭರವಸವಿಟ್ಟಿದ್ದೇನಲ್ಲ, ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ಯೆಹೋವನೇ, ನಿನ್ನನ್ನು ಮೊರೆ ಹೊಕ್ಕಿದ್ದೇನೆ, ಶತ್ರುಗಳಿಂದ ನನ್ನನ್ನು ಬಿಡಿಸು, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು. ನನ್ನ ದೇವರು ನೀನಲ್ಲವೋ, ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಕರ್ತನು ಬೆಳಗಿನ ಜಾವದಲ್ಲಿ ತನ್ನ ಮಕ್ಕಳಾದ ನಮ್ಮನ್ನ ಆತನ ಕೃಪೆಗಾಗಿ ತನ್ನ ಬಳಿಗೆ ಕರೆಯುವಂತನಾಗಿದ್ದಾನೆ. ದಾವೀದನು ತನ್ನ ಪ್ರಾರ್ಥನೆಯಲ್ಲಿ ಬೆಳಗಿನ ಜಾವದಲ್ಲಿಯೇ ಕರ್ತನ ಕೃಪೆಗಾಗಿ ಹಂಬಲಿಸಿ ಬೇಡುವಂತವನಾಗಿದ್ದಾನೆ. ದೇವರ ಕೃಪೆಯನ್ನ ಆತನು ಪಡೆದುಕೊಳ್ಳಲು ಬಯಸುತ್ತಾನೆ. ಕಾರಣ ಬೆಳಿಗ್ಗೆ ಎಚ್ಚರವಾಗಿದ್ದಾಗಿನಿಂದ ಸಾಯಂಕಾಲ ಮಲಗುವ ತನಕ ದೇವರ ಆತ್ಮನು ನಮ್ಮ ಜೊತೆಯಲ್ಲಿ ಶುಭಕಾರಿಯಾಗಿದ್ದು ನಮ್ಮನ್ನು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಡೆಸಿ ನಮ್ಮನ್ನು ಆಶೀರ್ವದಿಸಬೇಕಾಗಿರುತ್ತದೆ. ಪ್ರತಿದಿನವೂ ದೇವರ ಮಗನು, ದೇವರ ಮಗಳು ದೇವರ ಸನ್ನಿಧಾನದಲ್ಲಿ ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನ ಜೀವಿಸುವಂಥದ್ದು ಅವಶ್ಯವಾಗಿದೆ. ಈ ಲೋಕದಲ್ಲಿ ಲೋಕವನ್ನ ಪ್ರೀತಿಸುವಂತ ಜನರು ಲೋಕಕ್ಕಾಗಿ ಬದುಕುವಾಗ, ದೇವರನ್ನ ಪ್ರೀತಿಸುವಂತ ಜನರು ದೇವರ ಮಹಿಮೆಗಾಗಿ ಜೀವಿಸಬೇಕಾಗಿದೆ. ಕತ್ತಲಿಗೂ ಬೆಳಕಿಗೂ ಅಂತರವಿರುವ ಹಾಗೆ ಲೋಕಕ್ಕೂ ದೇವ ಜನರಿಗೂ ಅಂತರವಿದೆ. ದೇವ ಜನರು ದೇವರ ನೀತಿಗಾಗಿ, ದೇವರ ಚಿತ್ತಕ್ಕಾಗಿ ಹಂಬಲಿಸಿ ದೇವರ ಚಿತ್ತವನ್ನ ಎದುರು ನೋಡುತ್ತಾ ದೇವರ ಮಹಿಮೆಗಾಗಿ ಪ್ರತಿ ಕ್ಷಣದಲ್ಲಿಯೂ ಜೀವಿಸುವಂತವರಾಗಿರುತ್ತಾರೆ. ಲೋಕವು, ಲೋಕದಲ್ಲಿರ್ತಕ್ಕಂಥ ಜನರು ಲೋಕದ ಕಾರ್ಯಗಳನ್ನ ನೆನೆಸಿ ದೇವರ ಕಾರ್ಯಗಳನ್ನ ನೆನೆಸದೆ, ದೇವರ ಆಲೋಚನೆಗಳನ್ನ ಗಣನೆಗೆ ತೆಗೆದುಕೊಳ್ಳದೆ, ದೇವರ ನಾಮದ ಮಹಿಮೆಯನ್ನ ಯಾವುದೇ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಬದುಕುವಂತವರಾಗಿದ್ದಾರೆ. ಆದರೆ ದಾವೀದನು ನನ್ನ ದೇವರು ನೀನಲ್ಲವೋ ಎಂಬುದಾಗಿ ಹೇಳ್ತಾನೆ. ಹೌದು, ನಮ್ಮ ದೇವರು ಪರಲೋಕದ ದೇವರು. ಆತನು ಪರಿಶುದ್ಧನು, ಉನ್ನತೋನ್ನತನು, ಪರಾತ್ಪರನು, ಸರ್ವಶಕ್ತನು, ದಯೆಯು ಕನಿಕರವು ಪ್ರೀತಿಯೂ ಉಳ್ಳಂತಹ ದೇವರು. ನಮ್ಮ ದೇವರ ಎಲ್ಲ ಪರಿಶುದ್ಧವಾದಂತಹ ಸ್ವಭಾವಗಳನ್ನ ಅರಿತವರಾಗಿರುವುದರಿಂದ ಆತನನ್ನ ಪ್ರೀತಿಸುವಂತ ನಾವು ಆತನನ್ನ ಘನಪಡಿಸಲು, ಆತನು ಮೆಚ್ಚುವಂತ ಮಾರ್ಗದಲ್ಲಿ ನಡೆಯಬೇಕಾಗಿರುವುದರಿಂದ ಆತನನ್ನ ನಾವು ಮರೆ ಹೋಗುವುದು ಅತ್ಯವಶ್ಯವಾಗಿದೆ. ಈ ಭೂಮಿ ಮೇಲೆ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು, ಕ್ರೈಸ್ತ ವಿಶ್ವಾಸಿಗಳು ದೇವರನ್ನ ಮಹಿಮೆ ಪಡಿಸಬೇಕಾದ್ರೆ ದೇವರ ಕೃಪೆಯ ನಡೆಸುವಿಕೆ ನಮ್ಮ ಜೊತೆಯಲ್ಲಿ ಸದಾ ಕಾಲ ಇರಬೇಕಾಗಿದೆ. ಕರ್ತನ ಆತ್ಮನು ನಮ್ಮೊಂದಿಗಿದ್ದು ದಿನವೆಲ್ಲ ನಮ್ಮನ್ನ ಕೈ ಹಿಡಿದು ನಡೆಸಬೇಕಾಗಿದೆ. ಯಾಕಂತಂದ್ರೆ ಈ ಲೋಕದಲ್ಲಿ ದಿನಾಲು
ಪಾಪವೆಂಬ ಧೂಳು ನಮ್ಮ ಮೇಲೆ ಬೀಳುವಾಗ ಆ ಧೂಳಿನಿಂದ ನಮ್ಮ ಆತ್ಮವು ಕೊಳೆಯಾಗದಂತೆ, ಹೊಲಸಾಗದಂತೆ ನಮ್ಮ ಪರಿಶುದ್ಧವಾದ ಜೀವಿತವನ್ನ ದೇವರ ಸನ್ನಿಧಾನದಲ್ಲಿ ಸುರಕ್ಷಿತವಾಗಿ ಕಾಪಾಡಿಕೊಂಡು ಹೋಗಲು ದೇವರ ಆತ್ಮನು ನಮ್ಮ ಜೊತೆಯಲ್ಲಿ ಇರಬೇಕಾಗ್ತದೆ. ದೇವರ ಆತ್ಮನು ನಮ್ಮ ಜೊತೆಯಲ್ಲಿ ಇರಬೇಕಾದ್ರೆ ದೇವರೇ ನಮ್ಮನ್ನು ತನ್ನ ವಿಶೇಷವಾದಂತ ಕೃಪೆಯಿಂದ ನಡೆಸಬೇಕಾಗಿದೆ. ದೇವರ ಕೃಪೆ ಇಲ್ಲದೆ ಈ ಭೂಮಿ ಮೇಲೆ ನಾವು ಏನನ್ನಾದರೂ ಯಾವುದನ್ನಾದರೂ ಮಾಡಲು, ಸಾಧಿಸಲು ಮತ್ತು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಆದುದರಿಂದ ದೇವರ ಮಕ್ಕಳಾದಂತ ನಾವು ಉನ್ನತೋನ್ನತನಾದ ದೇವರ ಬಲದಲ್ಲಿ ಆಶ್ರಯಿಸಲ್ಪಟ್ಟವರಾಗಿ ಅನುದಿನವೂ ನಮ್ಮ ಜೀವಿತವನ್ನು ಆತನ ಕೃಪಾಸಕ್ಕೆ ಒಪ್ಪಿಸಿಕೊಟ್ಟು ಆತನ ನೀತಿಯ ಮಾರ್ಗದಲ್ಲಿ ನಡೆಯಬೇಕಾದದ್ದು ಅವಶ್ಯವಾಗಿದೆ. ಅದಕ್ಕಾಗಿ ದಾವೀದನು ಬರೀತಾನೆ, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ, ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಸಮವಾದ ಸ್ಥಳದಲ್ಲಿ ನಮ್ಮನ್ನು ನಡೆಸುವಾಗ ನಾವು ಸುರಕ್ಷಿತವಾಗಿರುತ್ತೇವೆ. ನಮ್ಮ ದಾರಿ ಸರಳವಾಗಿ ಸುಲಲಿತವಾಗಿ ಸಾಗಬೇಕಾದ್ರೆ, ನಾವು ಮುಟ್ಟಬೇಕಾದ ಗುರಿಯನ್ನು ಮುಟ್ಟಬೇಕಾದ್ರೆ ನಾವು ಸಮವಾದಂತ ಸ್ಥಳದಲ್ಲಿ ನಡೆದಾಗ ಮಾತ್ರ ವೇಗವಾಗಿ ನಡೆದು ನಮ್ಮ ಗುರಿಯನ್ನು ಮುಟ್ಟಬಹುದು. ನಾವು ಸಮವಾದ ಸ್ಥಳದಲ್ಲಿ ನಡೆಯಬೇಕಾದ್ರೆ ದಾವೀದನು ಹೀಗೆ ಬರೀತಾನೆ, 18ನೇ ಕೀರ್ತನೆ 18ನೆಯ ಕೀರ್ತನೆಯಲ್ಲಿ 31ರಿಂದ 45 ವಚನಗಳ ತನಕ ಹೀಗೆ ಬರೀತಾನೆ. ದಾವೀದನು ಬರೆದಂತ ಕೀರ್ತನೆ 18ನೇ ಅಧ್ಯಾಯ 35ರಿಂದ 40 ವಚನಗಳ ತನಕ. ಮೂವತ್ತೊಂದರಿಂದ ನಾವು ಓದಿಕೊಳ್ಳೋಣ. ಯೆಹೋವನಲ್ಲದೆ ದೇವರು ಯಾರು? ನಮ್ಮ ದೇವರ ಹೊರತು ಶರಣನು ಎಲ್ಲಿ? ನನಗೆ ಸೌರ್ಯವೆಂಬ ನಡುಕಟ್ಟನ್ನು ಬಿಗಿಯುವವನು, ನನ್ನ ಮಾರ್ಗವನ್ನು ಸರಾಗ ಮಾಡುವವನು ಆತನೇ. ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡುತ್ತಾನೆ, ನನ್ನನ್ನು ಉನ್ನತ ಪ್ರದೇಶಗಳಲ್ಲಿ ನಿಲ್ಲಿಸುತ್ತಾನೆ. ಆತನೇ ನನಗೆ ಯುದ್ಧ ವಿದ್ಯೆಯನ್ನು ಕಲಿಸಿದ್ದರಿಂದ ನಾನು ತಾಮ್ರದ ಬಿಲ್ಲನ್ನಾದರೂ ಉಪಯೋಗಿಸಬಲ್ಲೆನು. ನೀನು ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದೆ. ನಿನ್ನ ಬಲಗೈ ನನಗೆ ಆಧಾರ, ನಿನ್ನ ಕೃಪಾ ಕಟಾಕ್ಷವು ನನ್ನ ದೊಡ್ಡಸ್ತಿಕೆಯನ್ನು ಉಂಟು ಮಾಡಿದೆ. ನೀನು ನನ್ನ ಕಾಲುಗಳಿಗೆ ವಿಶಾಲ ಸ್ಥಳವನ್ನು ಕೊಟ್ಟದ್ದರಿಂದ ನನ್ನ ಹರಡುಗಳು ಕದಲುವುದಿಲ್ಲ. ನನ್ನ ಶತ್ರುಗಳನ್ನು ಹಿಂದಟ್ಟಿ ಹಿಡಿದುಕೊಳ್ಳುವೆನು, ಅವರನ್ನು ಇಲ್ಲದಂತೆ ಮಾಡುವವರೆಗೂ ಹಿಂದಿರುಗುವುದಿಲ್ಲ. ಅವರನ್ನು ಹೊಡೆದು ಏಳಲಾರದಂತೆ ಮಾಡುವೆನು, ನನ್ನ ಪಾದದ ಕೆಳಗೆ ಬೀಳುವರು. ನೀನು ನನಗೆ ಯುದ್ಧಕ್ಕಾಗಿ ಶೌರ್ಯವೆಂಬ ನಡುಕಟ್ಟನ್ನು ಬಿಗಿದಿದ್ದಿ, ಎದುರಾಳಿಗಳನ್ನು ಕುಗ್ಗಿಸಿ ನನಗೆ ಅಧೀನ ಮಾಡಿದ್ದಿ. ನನ್ನ ಶತ್ರುಗಳನ್ನು ಬೆಂಗೊಟ್ಟು ಓಡ ಮಾಡಿದ್ದಿ. ನನ್ನ ಹಾಗೆಯವರನ್ನು ನಿರ್ಮೂಲ ಮಾಡುವೆನು, ಅವರು ಕೂಗಿಕೊಂಡರೂ ರಕ್ಷಿಸುವವನಿಲ್ಲ. ಯೆಹೋವನಿಗೆ ಮೊರೆ ಇಟ್ಟರೂ ಆತನು ಉತ್ತರ ಕೊಡಲೇ ಇಲ್ಲ. ಗಾಳಿಯಿಂದ ಬಡುಕೊಂಡು ಹೋಗುವ ಧೂಳನೋ ಎಂಬಂತೆ ಅವರನ್ನು ಪುಡಿ ಪುಡಿ ಮಾಡಿದನು, ಬೀದಿಯಲ್ಲಿರುವ ಕೆಸರನ್ನೋ ಎಂಬಂತೆ ಅವರನ್ನು ಎಸೆದು ಬಿಟ್ಟೆನು. ಜನರ ಕಲಹಗಳಿಗೆ ನನ್ನನ್ನು ತಪ್ಪಿಸಿ ಜನಾಂಗಗಳಿಗೆ ದೊರೆಯಾಗುವಂತೆ ಮಾಡಿದೆ. ನಾನರಿಯದ ಜನಾಂಗದವರು ಸಹ ನನಗೆ ಅಧೀನರಾಗುವರು. ನನ್ನ ಸುದ್ದಿಯನ್ನು ಕೇಳಿದ ಮಾತ್ರಕ್ಕೆ ನನಗೆ ವಿಧೇಯರಾಗುವರು. ದೇಶಾಂತರದವರು ನನ್ನ ಮುಂದೆ ಮುದುರಿಕೊಳ್ಳುವರು. ಅವರು ಧೈರ್ಯಗೊಂದಿದ್ದವರಾಗಿ ತಮ್ಮ ತಮ್ಮ ಕೋಟೆಗಳಿಗೆ ನಡುಗುತ್ತಾ ಬರುವರು. ದೇವರ ವಾಕ್ಯದಲ್ಲಿ ದಾವೀದನು ದೇವರು ಸಮವಾದಂತ ಸ್ಥಳದಲ್ಲಿ ನಮ್ಮನ್ನು ನಡೆಸುವಾಗ ಪ್ರತಿದಿನವೂ ಹೇಗೆ ಆತನ ಶತ್ರುಗಳಿಂದ ಜಯಶಾಲಿಯಾಗಿ ಎದುರಾಗಿ ಬಂದಂತ ಎಲ್ಲಾ ಶತ್ರುಗಳನ್ನ ಆತನು ಸೋಲಿಸಲು ಸಾಧ್ಯವಾಯಿತು ಮತ್ತು ಎಲ್ಲ ಆತನ ಶತ್ರುಗಳು ಆತನ ಕಾಲ ಕೆಳಗೆ ಬಂದು ಬಿದ್ದು ಹೇಗೆ ಆತನ ಕೃಪೆಯನ್ನ ಬೇಡಿಕೊಳ್ಳುತ್ತಿದ್ದರು ಎಂಬುದನ್ನ ಆತನು ತಿಳಿಸುವಂತನಾಗಿದ್ದಾನೆ. ದೇವರ ಮಕ್ಕಳು ಈ ಭೂಮಿ ಮೇಲೆ ಪ್ರತಿದಿನವೂ ದಾವೀದನಂತೆ ಈ ಲೋಕದ ಎಲ್ಲಾ ಪಾಪಗಳ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗಿದೆ. ನಮ್ಮ ಶತ್ರುವಾದ ಸೈತಾನನು
ಪ್ರತಿ ಕ್ಷಣದಲ್ಲಿಯೂ ನಮ್ಮ ಮೇಲೆ ಎರಗಿ ಬರುವಂತವನಾಗಿದ್ದಾನೆ. ಪ್ರತಿ ಕ್ಷಣದಲ್ಲಿ ಆತನ ಶೋಧನೆಗಳನ್ನ ಎದುರಿಸಿ ಜಯಿಸುತ್ತಾ ನಾವು ಮುಂದೆ ಹೋಗಬೇಕಾದ್ರೆ ಕರ್ತನ ಆತ್ಮನು ನಮ್ಮೊಂದಿಗಿದ್ದು ನಮ್ಮನ್ನು ವಿಶಾಲವಾದಂತ ಸ್ಥಳದಲ್ಲಿ ಸಮವಾದಂತ ಮಾರ್ಗದಲ್ಲಿ ಕೈ ಹಿಡಿದು ನಡೆಸಬೇಕಾಗ್ತದೆ. ಪ್ರಿಯವಾದವರೇ, ಅದಕ್ಕಾಗಿಯೇ ದಾವೀದನು ಹೇಳ್ತಾನೆ, ಹೊತ್ತಾರಿಯಲ್ಲಿಯೇ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನಿನ್ನಲ್ಲಿ ಭರವಸೆ ಬಿಟ್ಟಿದ್ದೇನಲ್ಲ, ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ದೇವರು ನಮ್ಮನ್ನು ವಿಶಾಲವಾದಂತ ಸ್ಥಳದಲ್ಲಿ ಸೇರಿಸಿ ನಮ್ಮ ಕಾಲನ್ನ ಸಮವಾದಂತ ಮಾರ್ಗದಲ್ಲಿ ನಡೆಯುವ ಹಾಗೆ ಮಾಡಬೇಕಾದ್ರೆ ಆತನ ಕೃಪೆ ಹೊತ್ತಾರಿಯಿಂದಲೇ ನಮಗೆ ಒದಗಿ ಬರಬೇಕಾಗ್ತದೆ. ಕರ್ತನ ಆತ್ಮನು ದಿನವೆಲ್ಲ ನಮ್ಮನ್ನು ಶುಭಕಾರಿಯಾಗಿ ಮಟ್ಟ ನೆಲದಲ್ಲಿ ನಡೆಸಬೇಕಾದ್ರೆ ನಾವು ಆತನ ಚಿತ್ತವೇನೆಂಬುದನ್ನ ಅರಿತು ಅದರಲ್ಲಿ ನಡೆಯಬೇಕಾಗ್ತದೆ. ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ಹೌದು ಪ್ರಿಯವಾದವರು, ದಿನನಿತ್ಯವೂ ದೇವರ ಮಕ್ಕಳು ಜೀವಿತದಲ್ಲಿ ಬರುವಂತಹ ಪ್ರತಿಯೊಂದು ಶೋಧನೆಗಳನ್ನು, ಸಮಸ್ಯೆಗಳನ್ನು, ಕಷ್ಟಗಳನ್ನು, ಸಂಕಟಗಳನ್ನು ಎದುರಿಸಿ ಸಂಪೂರ್ಣವಾಗಿ ಜಯಶಾಲಿಗಳಾಗಬೇಕಾದ್ರೆ ನಾವು ದೇವರ ಚಿತ್ತವನ್ನ, ದೇವರ ಮಾರ್ಗಗಳನ್ನ ತಿಳಿದು ಅದರಲ್ಲಿ ನಡೆಯಬೇಕಾಗ್ತದೆ. ಒಂದು ವೇಳೆ ನಾವು ಎಡವಿ ಬೀಳದಂತೆ ನಾವು ಸುರಕ್ಷಿತವಾಗಿ ಜಾಗರೂಕತೆಯಿಂದ ನಡೆಯಬೇಕಾದರೆ ದೇವರ ಮಾರ್ಗಗಳನ್ನ ನಾವು ಅರಿತು ಅದನ್ನ ಅನುಸರಿಸಿ ನಡೆಯುವಾಗ ಕರ್ತನ ಕೃಪೆಯು ಸದಾಕಾಲ ನಮ್ಮ ಜೊತೆಯಲ್ಲಿದ್ದು ಕರ್ತನ ಆತ್ಮನು ಎಲ್ಲಾ ಸಮಯದಲ್ಲೂ ನಮ್ಮನ್ನ ಕೈ ಹಿಡಿದು ಕರ್ತನ ಚಿತ್ತದಂತೆ ನಡೆಸಿ ಎದುರಾಗಿ ಬರುವಂತ ಸಕಲ ವಿಧವಾದಂತಹ ಶೋಧನೆಗಳಿಂದ ನಮ್ಮನ್ನ ತಪ್ಪಿಸಿ ಎಲ್ಲ ಕಷ್ಟ ಸಂಕಟಗಳಿಂದ ನಮಗೆ ಬಿಡುಗಡೆಯನ್ನು, ಜಯವನ್ನು ಕೊಟ್ಟು ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡುವಂತವನಾಗಿದ್ದಾನೆ. ಕೀರ್ತನೆಗಾರನು ಬರೆದಂತ ಕೀರ್ತನೆ 18ನೇ ಅಧ್ಯಾಯದಲ್ಲಿ ಹೀಗೆ ಬರೆಯುವಂತವನಾಗಿದ್ದಾನೆ. 23ನೇ ವಚನದಲ್ಲಿ ಸತ್ಯವೇದವನ್ನ ಕೀರ್ತನೆಗಾರನು ಬರೆದಂತ ಕೀರ್ತನೆ 18ನೇ ಅಧ್ಯಾಯಕ್ಕೆ ಮತ್ತೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. 20ನೇ ವಚನದಿಂದ, ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು, ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲವನ್ನು ಕೊಟ್ಟನು. ಯೆಹೋವನ ಮಾರ್ಗವನ್ನೇ ಅನುಸರಿಸಿದನಲ್ಲ, ನನ್ನ ದೇವರನ್ನು ಬಿಟ್ಟು ದುಷ್ಟನಾಗಲಿಲ್ಲವಲ್ಲ. ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡೆನು, ಆತನ ವಿಧಿಗಳನ್ನು ಅಲಕ್ಷ್ಯ ಮಾಡಲೇ ಇಲ್ಲ. ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯು, ಪಾಪದಲ್ಲಿ ಬೀಳದಂತೆ ಜಾಗರೂಕತೆಯಿಂದ ನಡೆದುಕೊಂಡನು. ಆದುದರಿಂದ ನಾನು ನೀತಿವಂತನು, ನಿರಪರಾಧಿಯು ಎಂದು ನೋಡಿ ಯೆಹೋವನು ತಕ್ಕ ಪ್ರತಿಫಲವನ್ನು ಕೊಟ್ಟನು. ಹೌದು, ದೇವರ ಮಕ್ಕಳಾದಂತ ನಾವು ದೇವರ ನೀತಿಗನುಸಾರವಾಗಿ ಜೀವಿಸಬೇಕಾದರೆ, ಆತನ ಮಾರ್ಗದಲ್ಲಿ ನಡೆಯಬೇಕಾದರೆ ಆತನು ನಮ್ಮ ನೀತಿಗೆ ತಕ್ಕಂತ ಪ್ರತಿಫಲವನ್ನ ಕೊಡಬೇಕಾದರೆ ಆತನ ಮುಂದೆ ನಾವು ನೀತಿವಂತರು, ನಿರಪರಾಧಿಯೂ ಆಗಿ ಪ್ರತಿದಿನ ನಿಲ್ಲಬೇಕಾದರೆ ದಾವೀದನು ಅನುಸರಿಸಿದಂತ ಮಾರ್ಗಗಳನ್ನ ನಾವು ಅನುಸರಿಸಬೇಕಾಗ್ತದೆ. ಪ್ರತಿದಿನ ಮುಂಜಾನೆ ದೇವರ ಕೃಪೆಯನ್ನ ಎದುರು ನೋಡುತ್ತಾ ಆತನ ಕೃಪೆಗಾಗಿ ಬೇಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿಯೇ ರಕ್ಷಕನಾದಂತ ಯೇಸು ಕ್ರಿಸ್ತನು ಹೊತ್ತಾರೆಯಲ್ಲಿ ಇನ್ನು ಮೊಬ್ಬಿರುವಾಗಲೇ ಎದ್ದು ಪ್ರಾರ್ಥನೆಯನ್ನ ಮಾಡುತ್ತಿದ್ದರು, ಎಚ್ಚರವಾಗಿದ್ದು ಪ್ರಾರ್ಥನೆಯನ್ನ ಮಾಡುತ್ತಿದ್ದರು. ದೇವರ ಮಕ್ಕಳಾದಂತ ನಾವು ಹೊತ್ತಾರೆಯಲ್ಲಿ ದೇವರ ಕೃಪೆಯನ್ನ ಬೇಡುವಾಗ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗ್ತದೆ. ಮತ್ತು ದೇವರ ಮಕ್ಕಳಾದಂತ ನಾವು ದೇವರು ನಮ್ಮನ್ನು ಸಮವಾದಂತ ಸ್ಥಳದಲ್ಲಿ, ವಿಶಾಲವಾದಂತ ಸ್ಥಳದಲ್ಲಿಟ್ಟು ಸಮವಾದ ಮಾರ್ಗದಲ್ಲಿ ನಡೆಸಬೇಕಾದ್ರೆ ನಾವು ದಿನಾಲು ದೇವರ ವಾಕ್ಯವನ್ನ ಓದುವವರಾಗಿಯೂ ಧ್ಯಾನಿಸುವವರಾಗಿಯೂ ಮನನ ಮಾಡುವವರಾಗಿಯೂ ಜೀವಿಸಬೇಕಾಗ್ತದೆ. ಮೂರನೇದಾಗಿ ದೇವರ ಮಕ್ಕಳಾದಂತ ನಾವು ಪಾಪದ ಜಾಲದಲ್ಲಿ ಬೀಳದಂತೆ ಜಾಗರೂಕತೆಯಿಂದ ಇರಬೇಕಾದ್ರೆ
ದಾವೀದನು ಹೇಳುತ್ತಾನೆ, ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡೆನು, ಆತನ ವಿಧಿಗಳನ್ನು ಅಲಕ್ಷ್ಯ ಮಾಡಲಿಲ್ಲ. ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯು, ಪಾಪದಲ್ಲಿ ಬೀಳದಂತೆ ಜಾಗರೂಕತೆಯಿಂದ ನಡೆದುಕೊಂಡನು. ಮುಂಜಾನೆ ಎದ್ದು ಎಚ್ಚರವಾಗಿದ್ದು ಕರ್ತನಲ್ಲಿ ಪ್ರಾರ್ಥಿಸುವಾಗ, ದಿನನಿತ್ಯವೂ ದೇವರ ವಾಕ್ಯವನ್ನ ಧ್ಯಾನ ಮಾಡುವಾಗ, ದೇವರ ಪರಿಶುದ್ಧವಾದಂತ ಆಜ್ಞೆಗಳನ್ನ ನಮ್ಮ ಹೃದಯದಲ್ಲಿ ಬರೆದುಕೊಂಡು ಬಚ್ಚಿಟ್ಟುಕೊಂಡು ನಮ್ಮ ಎದುರಿನಲ್ಲಿ ಇಟ್ಟುಕೊಂಡು ನಾವು ಮುಂದೆ ನಡೆಯಬೇಕಾದ ಮಾರ್ಗದ ಹೆಜ್ಜೆಯನ್ನು ಇಡುವಾಗ, ಕರ್ತನ ಆತ್ಮನು ದೇವರ ಚಿತ್ತಕ್ಕೆ ತಕ್ಕಂತೆ ಆತನ ಮಾರ್ಗಗಳಲ್ಲಿ ನಮ್ಮನ್ನು ಸರಾಗವಾಗಿ ನಡೆಸಿಕೊಂಡು ಹೋಗಿ ವಿಶಾಲವಾದಂತಹ ಸ್ಥಳದಲ್ಲಿ ನಮ್ಮನ್ನ ಸೇರಿಸುವಂತನಾಗಿದ್ದಾನೆ. ಕೀರ್ತನೆಯಲ್ಲಿ 18ನೇ ಅಧ್ಯಾಯ 18ನೇ ವಚನದಲ್ಲಿ ಮಾತುಗಳನ್ನ ಬರೀತಾನೆ. ಕೀರ್ತನೆ 18ನೇ ಅಧ್ಯಾಯ 18ನೇ ವಚನದಲ್ಲಿ ಈ ಮಾತುಗಳನ್ನ ಬರೀತಾನೆ. ಅವರು ನನ್ನ ವಿಪತ್ಕಾಲದಲ್ಲಿ ನನ್ನ ಮೇಲೆ ಬಿದ್ದರು, ಆಗ ಯೆಹೋವನು ನನಗೆ ಉದ್ಧಾರಕನಾದನು. ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು, ನನ್ನನ್ನು ಮೆಚ್ಚಿ ರಕ್ಷಿಸಿದನು. ಈ ಮೂರು ಆತ್ಮೀಯವಾದಂತ ಜೀವಿತವನ್ನ ನಾವು ಕೈಕೊಂಡು ನಡೆಯುವಾಗ, ಅನುಸರಿಸುವಾಗ ದೇವರು ನಮ್ಮ ನಡತೆಯನ್ನ ಮೆಚ್ಚುವಂತನಾಗಿದ್ದಾರೆ. ಆತನೇ ನಮ್ಮ ಜೊತೆಯಲ್ಲಿದ್ದು ನಮಗೋಸ್ಕರ ಸೈತಾನನ್ನು ತರುವಂತ ಎಲ್ಲಾ ಶೋಧನೆಗಳನ್ನು ಎದುರಿಸಿ, ನಮಗೋಸ್ಕರ ಯುದ್ಧ ಮಾಡಿ ಸೈತಾನನನ್ನ ಸೋಲಿಸಿ, ಸೈತಾನನ ಎಲ್ಲಾ ಕಾರ್ಯಗಳು ನಮ್ಮ ಕಾಲ ಮುಂದೆ ಲಯವಾಗಿ ಬೀಳುವ ಹಾಗೆ ಮಾಡ್ತಾನೆ. ಮತ್ತು ದಿನನಿತ್ಯವೂ ನಾವು ಜಯಶಾಲಿಗಳಾಗಿ ಕರ್ತನ ಕೃಪೆಯಲ್ಲಿ ಆನಂದಿಸುತ್ತಾ ಆತನ ವಿಶಾಲವಾದ ಮಾರ್ಗದಲ್ಲಿ ನಡೆದು ಆತನಲ್ಲಿ ಸಂತೋಷಿಸುತ್ತಾ ಹರ್ಷಿಸುತ್ತಾ ನಿಶ್ಚಿಂತೆಯಿಂದ ನಿರ್ಭೀತಿಯಿಂದ ಪರಿಶುದ್ಧತೆಯಲ್ಲಿ ದಿನಾಲು ಪಾಲು ಹೊಂದುತ್ತಾ ಬದುಕಲು ಸಾಧ್ಯವಾಗುವಂತದ್ದಾಗಿದೆ. ಈ ಭೂಮಿ ಮೇಲೆ ಎಷ್ಟೋ ಅಪಾಯ, ವಿಪತ್ತು, ಕೇಡು, ಗಂಡಾಂತರ, ಶೋಧನೆ, ಸಮಸ್ಯೆಗಳು, ಸೈತಾನನ ಕುತಂತ್ರಗಳು ನಮ್ಮ ಮೇಲೆ ಎರಗಿ ಬಂದರೂ ಕರ್ತನ ಆತ್ಮನು ನಮ್ಮ ಜೊತೆಗಿರುವುದರಿಂದ ಇದಾವ ಧೂಳು ನಮ್ಮ ಮೇಲೆ ಬೀಳದಂತೆ ಆತನು ತನ್ನ ಕೃಪೆಯ ರೆಕ್ಕೆಯ ಮರೆಯಲ್ಲಿ ನಮ್ಮನ್ನು ಬಚ್ಚಿಟ್ಟುಕೊಂಡು ನಮ್ಮನ್ನು ಸಾಗಿಸುವಂತನಾಗಿದ್ದಾರೆ. ಪ್ರತಿ ಹೆಜ್ಜೆಯಲ್ಲಿ ನಮಗೋಸ್ಕರ ಆತನು ಯುದ್ಧ ಮಾಡುತ್ತಾ ನಮ್ಮ ಮಾರ್ಗಗಳನ್ನ ಸರಾಗ ಮಾಡುತ್ತಾ ಹೋಗ್ತಾರೆ. ಪ್ರತಿ ಗಳಿಗೆಯಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸುವ ಆತನ ಆಗಿರುವುದರಿಂದ ನಾವು ಯಾವ ಕೇಡುಗೂ ಭಯಪಡದೆ ದೇವರ ಮಾರ್ಗದಲ್ಲಿ ನಡೆದು ಆತನ ನಾಮದಲ್ಲಿ ಉಲ್ಲಾಸಿಸುತ್ತಾ ಹರ್ಷಿಸುತ್ತಾ ಪ್ರತಿ ದಿನವನ್ನು ಸಂಪೂರ್ಣಗೊಳಿಸುತ್ತೇವೆ. ಪ್ರತಿ ದಿನವೂ ಸಂಪೂರ್ಣವಾದಾಗ ನಮ್ಮ ಜೀವಿತದಲ್ಲಿ ಯಾವದ ಪಾಪದ ಕಲೆಗಳು ಇರದಂತೆ ದೇವರ ಆಜ್ಞೆಗಳು ನಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ಸಾಧ್ಯವಾಗುವುದಾಗಿದೆ. ಪ್ರಿಯ ಸಹೋದರ ಸಹೋದರಿಗೆ, ದೇವರು ಬರುವಾಗ ಆತನ ಮುಂದೆ ನಾವು ಪರಿಶುದ್ಧರು ನಿರಪರಾಧಿಗಳು ಆಗಿ ನಿಲ್ಲಬೇಕಾದರೆ ಈ ಮೂರು ವಿಷಯಗಳನ್ನ ದಿನನಿತ್ಯವೂ ನಾವು ಪಾಲಿಸಬೇಕಾಗಿದೆ. ಎಚ್ಚರವಾಗಿದ್ದು ಬೆಳಗಿನ ಜಾವದಲ್ಲಿ ದೇವರ ಕೃಪಾ ಸನ್ನಿಧಾನಕ್ಕೆ ಬಂದು ಪ್ರಾರ್ಥಿಸುವುದು ಅವಶ್ಯವಾಗಿದೆ. ಹೆಚ್ಚು ಕಾಲ ದೇವರ ವಾಕ್ಯವನ್ನು ಓದಿ ದೇವರ ವಾಕ್ಯವನ್ನ ಧ್ಯಾನ ಮಾಡುವುದು ಅವಶ್ಯಕತೆ ಇದೆ. ಪ್ರತಿ ದಿನ ದೇವರ ಆಜ್ಞೆಗಳನ್ನ ನಮ್ಮ ಹೃದಯದಲ್ಲಿ ಬರೆದುಕೊಂಡು ದೇವರ ಪರಿಶುದ್ಧವಾದ 10 ಆಜ್ಞೆಗಳ ನಿಬಂಧನೆಗಳಿಗೆ ವಿಧೇಯರಾಗಿ ಜೀವಿಸುತ್ತಾ ನಮ್ಮ ಜೀವಿತವನ್ನ ಮುಂದುವರಿಸಿಕೊಂಡು ಹೋಗುವಾಗ ಕರ್ತನ ಸನ್ನಿಧಾನದಲ್ಲಿ ನಾವು ನೀತಿವಂತರಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಯಾವಾಗ ಈ ಮೂರು ವಿಷಯಗಳಲ್ಲಿ ನಾವು ಪ್ರಾಮಾಣಿಕರಾಗಿ ಕರ್ತನ ಸನ್ನಿಧಾನದಲ್ಲಿ ಜೀವಿಸುತ್ತೇವೆ, ಆಗ ಕರ್ತನು ತಾನೇ ನಮ್ಮನ್ನ ಕೈ ಹಿಡಿದು ತನ್ನ ಆತ್ಮನ ಮುಖಾಂತರವಾಗಿ ಸಮತಟ್ಟಾದ ಸ್ಥಳದಲ್ಲಿ ನಮ್ಮನ್ನ ನಡೆಸುತ್ತಾ ವಿಶಾಲವಾದ ಸ್ಥಳಕ್ಕೆ ನಮ್ಮನ್ನು ಸೇರಿಸುತ್ತಾ ತನ್ನ ಪರಿಶುದ್ಧವಾದಂತಹ ನೀತಿಯ ರಾಜ್ಯಕ್ಕೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ, ಹಸಿರು ಗಾವಲಿನಲ್ಲಿ ನಮ್ಮನ್ನು ತಂಗಿಸುವಂತಾಗುತ್ತಾರೆ. ಹಾಗೆ ಮಾಡುವಾಗೆ ಕರ್ತನು ನನ್ನನ್ನು ನಿಮ್ಮನ್ನು ದೇವರ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬ ದೇವರ ಮಕ್ಕಳನ್ನು ಆಶೀರ್ವಾದ ಮಾಡಲಿ. ಎಚ್ಚರವಾಗಿ ಪ್ರಾರ್ಥಿಸುವಂತೆಯೂ ಅನುದಿನವೂ ದೇವರ ವಾಕ್ಯವನ್ನ ಓದಿ ಧ್ಯಾನ ಮಾಡುವಂತೆಯೂ ದೇವರ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆದು ಪಾಪದ ಬಲೆಯಲ್ಲಿ ಬೀಳದಂತೆಯೂ ಜೋಪಾನವಾಗಿ ಕರ್ತನ ಆತ್ಮನು ನಮ್ಮನ್ನು ನಡೆಸುವಂತೆ ಮಹುದೇವನ ಕರ್ತನಿಗೆ ಒಪ್ಪಿಸಿ ಆತನಿಗೆ ಮೆಚ್ಚುಗೆಯಾಗಿ ಜೀವಿಸುವಂತೆ
ದೇವರು ನಮ್ಮೆಲ್ಲರಲ್ಲಿಯೂ ಕಾರ್ಯ ಮಾಡಲಿ ಮತ್ತು ನಮ್ಮೆಲ್ಲರನ್ನು ನೀತಿಯಲ್ಲಿ ನಡೆಸಿ ನಿತ್ಯ ರಾಜ್ಯಕ್ಕೆ ಸಿದ್ಧಪಡಿಸಲಿ. ಈ ಬೆಳಿಗ್ಗೆ ಇದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. Amen. ಈ ಸಮಯದಲ್ಲಿ ಪ್ರಾರ್ಥನೆಗಾಗಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಪ್ರೇಮನಾಥ್ ಕೋಲ್ಕರ್ ಸರ್ ಅವರಿದ್ದಾರೆ. ಅವರು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೆ ದೇವರು ತನ್ನ ಆತ್ಮನ ಮುಖಾಂತರವಾಗಿ ಎಲ್ಲರ ಮನೋನೇತ್ರಗಳನ್ನ ತೆರೆದು ಈ 3 ವಿಷಯಗಳಲ್ಲಿ ಎಲ್ಲರನ್ನ ಎಚ್ಚರಪಡಿಸಿ ಪ್ರತಿಯೊಬ್ಬ ವಿಶ್ವಾಸಿ ತಮ್ಮ ಕಟ್ಟಾದ ನೆಲದ ಮೇಲೆ ನಿಂತು ದೇವರ ಕೃಪಾ ಆಶ್ರಯಕ್ಕೆ ಪಾತ್ರರಾಗಿ ಆತನ ವಿಶಾಲವಾದಂತ ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ಸೇರಿಸುವ ಹಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. Yes, Pastor, let us pray. Oh, gracious Heavenly Father, we thank you, my Lord, for being with us. Lord, adding one more day in our life, my Lord. Lord, we thank you for the good night's sleep. Lord, helping us to awake ourselves early in the morning, my Lord, and to come to your feet, to hear your voice, my Lord, and to hear your words. Lord, we thank you for this wonderful message, my Lord, that we have received from your servant, Pastor M. Raju. Lord, please bless him, my Lord, abundantly. Pour your wisdom from above, my Lord. And Lord, thank you once again, my Lord, for keeping him awake and alive and alerting us, my Lord, to be with you, to be connected with you. Lord, thank you for these beautiful words, my Lord, of yours. Lord, as you, while on this earth, used to get up early in the morning and pray for your Father, for first, my Lord. In the same manner, Lord, we too. I have got up, my Lord, early in the morning to fear you, my Lord, and to hear your words and walk according to your words, my Lord. We thank you for doing this wonderful privilege, my Lord, that we are now. Yes, Lord, please be with us, guide us and lead us, my Lord. As David also used to get up early in the morning and pray for you, my Lord, to keep himself away from sin and to read your words and walk according to your words, my Lord, and to be safe from the hands of the Satan. In the same manner, my Lord, we are striving hard, my Lord, to be with you, to be connected with you, my Lord. So, Lord, once again we submit ourselves, my Lord, and all our near and dear ones, the entire souls on this earth, to be connected with you, my Lord, instead of falling in the hands of the Satan and suffering miserably, my Lord, in many ways. Lord, please bless us. And Lord, please keep us safe and away from the Satan, my Lord. Yes, Lord, nothing is impossible to you. Only when we are connected to you, my Lord, we can do miracles. The reasons, my Lord, that we are facing on earth right now is because of our disobedience of your commandments. Lord, please, my Lord, as we see many in these scriptures, that many were stood for you, my Lord. And as I said, that they will worship and the family shall worship only you, as you are the only God and the real God and the living God. The same manner, my Lord, help us to sacrifice ourselves and help us to be totally involved in you, my Lord, so that we shall not face any
difficulties, trials, and tribulations, my Lord. Because you see in the scriptures that God tells us that when God is with us, who shall be against us? So, Lord, please bless us, my Lord. Please be with us, my Lord, so that nothing can touch us, my Lord, and that we and our families and all around us and all the near and dear ones shall be safe under your mighty hands, my Lord. Lord, I especially pray for my elder son as he is suffering from the pancreas problems, my Lord, and as he was admitted in the hospital. Lord, I thank you for touching him, my Lord, and please heal him totally, my Lord. Please see that the pancreas functions well and all the rest of his parts, my Lord, functions well. Yes, my Lord, place your mighty hands on him. Pour your wisdom, my Lord, in him and his family, and please take care of him, my Lord. Especially pray for all the family members of mine, wherever they're there, please be with them and help them to be always with you, my Lord, and away from the Satan. Yes, Lord, I especially pray for all the participants who have joined here. You know the reasons, my Lord, that are getting up every day early in the morning, coming to your feet, my Lord. Lord, please accept us as we are, and please bless us, my Lord. Also pray for Mrs. Evelyn Paul, the elderly woman. Lord, strengthen her, my Lord, in her elderly age. Please comfort her, my Lord. And please bless her, my Lord, to hear your words and to walk according to your words. Please bless all our near and dear ones, my Lord, and be with me, family members. Also pray for rest of the family members of this Zoom prayer meeting. Please be with them, my Lord. And Lord, please see that our prayers are heard and are fruitful, my Lord. Let the hours that we are spending with you be a fruitful, my Lord, and not in vain. Yes, my Lord. Please bless one and all the special participants, my Lord, who are bowed down here to hear your voice and to hear your words, my Lord. Yes, Lord, as your servant, Pastor M. Raju, is striving hard to bring many more souls, my Lord. Please see, my Lord, that still more souls are gathered and brought under your fold, my Lord, and shall be blessed. Lord, we thank you for this wonderful day, my Lord, that you have added in our lives. Please continue to bless us, my Lord. Please help us to submit ourselves totally to your feet, my Lord. Yes, my Lord, be with us, lead us and guide us, Lord. Pray in the precious name of Jesus Christ. Amen. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಪ್ರಾರ್ಥನೆ ಮಾಡಿದಂತ ಪ್ರೇಮಲ್ ಸಾರ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಈ ಕೂಟದ ಮುಕ್ತಾಯಕ್ಕೆ ನಾವು ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Pastor ಸಂದೀಪ್ಗೋಸ್ಕರ ಪ್ರೇಯರ್ ಮಾಡ್ರಿ. ಖಂಡಿತವಾಗಿ. ಫಾರ್ ಲಾಸ್ಟ್ 5 days he was in the hospital. ನಿನ್ನೆ ಡಿಸ್ಚಾರ್ಜ್ ಮಾಡ್ಕೊಂಡು ತಗೊಂಬಂದಾರ. ಸ್ವಲ್ಪ ಪ್ಯಾನ್ಕ್ರಿಯಾಸ್ ಪ್ರಾಬ್ಲಮ್ ಆಗಿದೆ. ಮೋಸ್ಟ್ಲಿ ಸ್ವೆಲ್ಲಿಂಗ್ ಬರ್ತಾ ಇದೆ. ಸ್ವಲ್ಪ ಹೊಟ್ಟೆ ಎಲ್ಲ ಇದಾಗ್ತಾ ಇದೆ. ಸ್ವಲ್ಪ ಕಷ್ಟ ಆಗಿದೆ. ಬಟ್ ಸ್ವಲ್ಪ ಈಗ ಸುಧಾರಿಸ್ಕೊಂಡಿದ್ದಾನ. ಸರಿ. ಸೊ ಪ್ಲೀಸ್ ಪ್ರೇ ಫಾರ್ ಹಿಮ್, ಮೈ ಲಾರ್ಡ್. ಆಮೇಲೆ ರಾಧಮ್ಮ ಅಂತ ನಮ್ಮ ಅವ್ರ ಅತ್ತಿ ಬೀಗರು, ಅವ್ರ ಮೊನ್ನೆ ಪಾಪ ಅಲ್ಲೇ ಬಾಗ್ಲಲ್ಲಿ ಸ್ವಲ್ಪ ಬಿದ್ದು ಒಂದಿಷ್ಟು ಕಾಲಿಗೆ ಫ್ರಾಕ್ಚರ್ ಆಗಿದೆ. ಸ್ವಲ್ಪ ಪರವಾಗಿಲ್ಲ. ಸೊ ಜಸ್ಟ್ ಪ್ರೇ ಫಾರ್ ಹರ್ ಆಲ್ಸೋ, ರಾಧಮ್ಮ ಅಂತ. Pray for my entire family members and for the family of the Zoom prayer meetings. ಸರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ.
ಫಸ್ಟ್ ಆಮೇಲೆ ಇನ್ನೊಂದು ನಾನು ಚಿಕ್ಕದಾಗಿ ಒಂದು ಇದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಅದೇ ಹೆಲ್ಪ್ ಆಗಲಿ ಎಲ್ಲರಿಗೆ ಅಂತ ಹೇಳ್ಬಿಟ್ಟು ಫಾರ್ ದ ಪೋರ್ ಅಂಡ್ ನೀಡಿ ಒಂದು ಚಿಕ್ಕ ಟೈಪ್ ಏನೋ ಇದು ಮಾಡ್ತಾ ಇದ್ದೇನೆ. ಸೊ ನಾಳೆ ಇದೆ ಅದು. ಜಸ್ಟ್ ಪ್ರೇ ಫಾರ್ ದಟ್ ಪಾಸ್ಟರ್. ಯಾವ್ದಕ್ಕಾಗಿ ಇನ್ನೊಂದ್ಸಾರಿ ಹೇಳಿ. ಅದೇ ಒಂದ್ ಸ್ವಲ್ಪ ಚಿಟ್ ಅಂತ ಹೇಳ್ಬಿಟ್ಟು ಏನೋ ಮಾಡ್ತಾ ಇದ್ದೇನೆ. ಚಿಟ್ ಫಂಡ್ಸ್. ಓಕೆ ಫ್ರೆಂಡ್ಲಿ ಓಕೆ ಓಕೆ ಇದಕ್ಕೆ ಫ್ರೆಂಡ್ಲಿ ಫೈನಾನ್ಷಿಯಲ್ ಹೆಲ್ಪ್ಗೆ ಫಾರ್ ದಿ ಪೋರ್ ಅಂಡ್ ನೀಡಿ. ಸೊ ಜಸ್ಟ್ ಪ್ರೇ ಫಾರ್ ದಟ್. ಓಕೆ 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 ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಒಡೆಯನೇ, ನಿನ್ನ ಪ್ರೀತಿ, ದಯೆ, ಕರುಣೆ, ಉಪಕಾರಗಳಿಗಾಗಿ ಸ್ತೋತ್ರ. ಹೊತ್ತಾರಿಯಲ್ಲಿ ನಿನ್ನ ಕೃಪೆಯನ್ನ ನಮಗೆ ಅನುಗ್ರಹಿಸುತ್ತದೆ. ಎಚ್ಚರವಾಗಿದ್ದು ಪ್ರಾರ್ಥಿಸುವ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಸತ್ಯದ ನುಡಿಗಳನ್ನ ನಾವು ಕೇಳುವಂತೆಯೂ ನಿನ್ನ ಸನಾತನ ಮಾರ್ಗಗಳನ್ನ ಅರಿಯುವಂತೆಯೂ ಸ್ವಾಮಿ ನಿನ್ನ ಕೃಪೆಯಿಂದ ನಡೆಸಲ್ಪಡುವಂತೆಯೂ ಅವಕಾಶವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಭೂಮಿ ಮೇಲೆ ನಿನ್ನವರಾಗಿರುವಂತಹ ನಿನ್ನ ಮಕ್ಕಳು ಸನಾತನ ಮಾರ್ಗದಲ್ಲಿ ನಡೆದು ವಿಶಾಲವಾದಂತಹ ಸ್ಥಳವನ್ನ ಸೇರಬೇಕಾದ್ರೆ ಪರಲೋಕದ ದೇವರೇ, ನಿನ್ನ ಪರಾಂಬರಿಕೆ, ನಿನ್ನ ನಡೆಸುವಿಕೆ, ನಿನ್ನ ಕಾಪಾಡುವಿಕೆ ಅತ್ಯವಶ್ಯವಾಗಿದೆ ಸ್ವಾಮಿ. ಪ್ರತಿ ಹೆಜ್ಜೆ ಈ ಭೂಮಿ ಮೇಲೆ ನಾವು ಸುರಕ್ಷಿತವಾಗಿ ಇಡಬೇಕಾಗಿದೆ ಕರ್ತನೆ. ಯಾವುದೇ ಅಪಾಯದ ಸ್ಥಳದಲ್ಲಿ ನಮ್ಮ ಕಾಲು ಜಾರದಂತೆ ಎಚ್ಚರವಾಗಿದ್ದು ನಾವು ನಡೆಯಬೇಕಾಗಿದೆ ಸ್ವಾಮಿ. ದೇವರ ಮಕ್ಕಳು ದೇವರ ನಾಮದ ಘನತೆಗಾಗಿ, ದೇವರ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ಬದುಕಬೇಕಾಗಿರುವುದರಿಂದ ತಂದೆಯೇ, ನಿನ್ನ ನೀತಿಯನ್ನ ನಾವು ಅನುಸರಿಸಿ ಜೀವಿಸಬೇಕಾಗಿದೆ. ಅದಕ್ಕಾಗಿ ದಿನನಿತ್ಯವೂ ನಿನ್ನಲ್ಲಿ ಹೊಸ ಬಲವನ್ನು ಹೊಂದುತ್ತಾ ಈ ಭೂಮಿ ಮೇಲೆ ಸ್ವಾಮಿ ನಾವು ನಡೆಯಬೇಕಾದ ಮಾರ್ಗದಲ್ಲಿ ನಡೆದು ಮುಂದೆ ಬರುವಂತ ಸಂತತಿಗಳಿಗೆ ನಾವು ಮಾರ್ಗದರ್ಶಿಗಳಾಗಿ, ಮಾದರಿಯಾಗಿ, ಸಾಕ್ಷಿಯಾಗಿ ಜೀವಿಸಿ ನಿನ್ನನ್ನು ಘನಪಡಿಸಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ ಬಲವನ್ನು ಹೊಂದಲು ಪ್ರತಿ ಬೆಳಿಗ್ಗೆ ಮುಂಜಾನೆ ಎಚ್ಚರವಾಗಿದ್ದು ನಿನ್ನ ಪಾದದ ಬಳಿಗೆ ಬಂದು ನಿನ್ನಲ್ಲಿ ಅಂಗಲಾಚಿ ಪ್ರಾರ್ಥಿಸಬೇಕೆಂಬುದಾಗಿ ಬೇಡುತ್ತೇವೆ ಸ್ವಾಮಿ. ಈ ಸತ್ಯವನ್ನ ಎಷ್ಟು ಜನರು ಅರ್ಥ ಮಾಡಿಕೊಳ್ತಾರೋ ಅವರೆಲ್ಲರಿಗೂ ಶುಭಕಾರಿಯಾದ ನಿನ್ನ ಆತ್ಮನು ದಿನಾಲು ಅವರನ್ನ ಶುಭದ ಮಾರ್ಗದಲ್ಲಿ ನಡೆಸುವಂತವನಾಗಿದ್ದಾನೆ ಸ್ವಾಮಿ. ದೇವರಲ್ಲಿ ಭಯಭಕ್ತಿ ಉಳ್ಳವನು ನಿನ್ನ ಮಾರ್ಗದಲ್ಲಿ ನಡೆಯಬೇಕಾದರೆ ನಿನ್ನ ಪರಿಶುದ್ಧವಾದ ವಾಕ್ಯವನ್ನು ದಿನಾಲು ಓದಿ ಧ್ಯಾನ ಮಾಡಬೇಕಾಗಿದೆ ಸ್ವಾಮಿ. ನಿನ್ನ ಸತ್ಯವೇದದ ವಾಕ್ಯಕ್ಕೆ ಆಧಾರವಾಗಿರುವಂತ ಪರಿಶುದ್ಧವಾದ ನಿನ್ನ 10 ಆಜ್ಞೆಗಳನ್ನ ಹೃದಯದ ಹಲಗೆ ಮೇಲೆ ಬರೆದಿಟ್ಟುಕೊಳ್ಳಬೇಕಾಗಿದೆ ಸ್ವಾಮಿ. ಪವಿತ್ರಾತ್ಮ ದೇವರು ಸದಾಕಾಲ ನಮ್ಮನ್ನು ನಿನ್ನ ಪರಿಶುದ್ಧವಾದ ಹಸ್ತದಲ್ಲಿಟ್ಟು ಕೈ ಹಿಡಿದು ನಡೆಸಬೇಕಾದರೆ ಈ 3 ಸಂಗತಿಗಳು ನಮ್ಮ ಜೀವಿತದಲ್ಲಿ ಸಂಪೂರ್ಣವಾಗಿ ನೆರವೇರಬೇಕಾಗಿದೆ ಸ್ವಾಮಿ. ಆಗ ಮಾತ್ರ ಸೈತಾನನು ಯಾವುದೇ ದಿಕ್ಕಿನಿಂದ ನಮ್ಮ ಮೇಲೆ ಎರಗಿ ಬಂದರು, ಎಷ್ಟೇ ದಂಡೆತ್ತಿ ನಮ್ಮ ಮೇಲೆ ಆಕ್ರಮಣ ಮಾಡಿದರು ಸ್ವಾಮಿ, ನೀನು ಹತ್ತಿರವಿರುವುದರಿಂದ ನಾವು ಕೇಡಿಗೆ ಹೆದರದೆ ಸ್ವಾಮಿ ನಿರಾತಂಕವಾಗಿ ನೀನು ನಮಗೆ ದಯಪಾಲಿಸಿರುವ ಸಮವಾದಂತ ಸ್ಥಳದಲ್ಲಿ, ಸಮವಾದಂತ ಮಾರ್ಗದಲ್ಲಿ ನಿರಾತಂಕವಾಗಿ ನಡೆದು ಶುಭಕಾರಿಯಾದ ನಿನ್ನ ಆತ್ಮನು ನಮ್ಮ ಜೊತೆಗಿರುವುದರಿಂದ ನಾವು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಟ್ಟು ಯಾವ ಭಯ, ಚಿಂತೆ, ಆತಂಕ, ನೋವು, ಸಂಕಟಗಳಿಲ್ಲದೆ ಒಂದು ದಿನವನ್ನ ಸಂಪೂರ್ಣಗೊಳಿಸಿ ಆ ದಿನದಲ್ಲಿ ಸುಖನಿದ್ರೆಯನ್ನು ಹೊಂದಿ ಬೆಳಿಗ್ಗೆ ಮತ್ತೆ ಹರ್ಷದಿಂದ, ಸಂತೋಷದಿಂದ ಎದ್ದು ನಿನ್ನನ್ನು ಕೊಂಡಾಡಲು ಸಾಧ್ಯವಾಗುವಂತದ್ದಾಗಿದೆ ಸ್ವಾಮಿ. ಅದಕ್ಕಾಗಿ ನಿನ್ನ ಪ್ರಿಯವಾದವರೆಲ್ಲರೂ, ಕ್ರೈಸ್ತ ವಿಶ್ವಾಸಿಗಳೆಲ್ಲರೂ ನಿನ್ನನ್ನು ಪ್ರೀತಿಸುವಂತ ಪ್ರತಿಯೊಬ್ಬ ನಿನ್ನ ಮಗನು, ನಿನ್ನ ಮಗಳು ಪ್ರತಿದಿನವೂ ಬೆಳಗಿನ ಮುಂಜಾನೆಯಲ್ಲಿಯೇ ಸ್ವಾಮಿ ಹಸಿರಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ಕೂಡಿ ಬಂದು ನಿನ್ನ ಕೃಪೆಗಾಗಿ ಹೊತ್ತಾರೆಯಲ್ಲಿಯೇ ಪ್ರಾರ್ಥಿಸುವಂತೆ ಕಾರ್ಯ ಮಾಡು. ನಿನ್ನ ವಾಕ್ಯಗಳನ್ನ ಧ್ಯಾನಿಸುವಂತೆ ಕೃಪೆ ತೋರು. ನಿನ್ನ ಆಜ್ಞೆಗಳನ್ನ ಹೆದೆಯಲ್ಲಿ ಬರೆದಿಟ್ಟುಕೊಳ್ಳುವಂತೆ ಕಾರ್ಯ ಮಾಡು. ಪವಿತ್ರಾತ್ಮ ದೇವರಿಗೆ ತಮ್ಮ ಶರೀರವನ್ನ ಸಜೀವ ಯಜ್ಞವನ್ನಾಗಿ ಅರ್ಪಿಸಲಿಕ್ಕಾಗುವಂತೆ ಕೃಪೆ ತೋರು ಸ್ವಾಮಿ. ನಿನ್ನ ದಯೆ ನಮ್ಮ ಮೇಲೆ ಇರಲಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಸ್ವಾಮಿ ಕೇಳುವಂತಹ ಪ್ರತಿಯೊಬ್ಬ ಮಗನನ್ನು, ಮಗಳನ್ನು ಆಶೀರ್ವದಿಸು.
ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ನಡೆದುಕೊಳ್ಳುವಂತೆ ಆತ್ಮನ ಬಲವನ್ನು ಅನುಗ್ರಹಿಸು. ಪ್ರತಿದಿನ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ, ನಿನ್ನಲ್ಲಿ ಹೊಸ ಬಲವನ್ನು ಹೊಂದುವಂತೆ ಕಾರ್ಯ ಮಾಡು. ದಿನದ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ಶುಭಕಾರಿಯಾದ ಆತ್ಮನು ಎಲ್ಲರನ್ನು ಸ್ವಾಮಿ ಆಶೀರ್ವಾದದಾಯಕವಾದ ಮಾರ್ಗದಲ್ಲಿ ನಡೆಸಿ, ಕೊರತೆ ಇಲ್ಲದೆ ನೆಮ್ಮದಿಯಿಂದ, ಸಂತೃಪ್ತಿ, ಸಮಾಧಾನ, ಸಮೃದ್ಧಿಯಿಂದ ಜೀವಿಸಲಿಕ್ಕಾಗುವಂತೆ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ಆಶೀರ್ವಿಸಲ್ಪಡಲು ಕೃಪೆ ತೋರು ಸ್ವಾಮಿ. ಅನೇಕರು ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿದ್ದಾರೆ ಸ್ವಾಮಿ. ಪರಲೋಕದ ದೇವರೇ, ನೀನು ಅವರನ್ನ ದೃಷ್ಟಿಸಿ ನೋಡ್ತಾ ಇದ್ದಿ. ನಿನ್ನ ಕೃಪೆ ಅವರ ಮೇಲೆ ಇಳಿದು ಬರಲಿ. ನಿನ್ನ ಪರಿಶುದ್ಧವಾದ ಹಸ್ತವು ಅವರನ್ನ ಮುಟ್ಟಲಿ. ಅವ್ರಿಗಿರ್ತಕ್ಕಂಥ ಯಾವುದೇ ಕಷ್ಟ, ಬಾಧೆ, ಸಂಕಟಗಳು ಸ್ವಾಮಿ ಕ್ಷಣ ಮಾತ್ರದಲ್ಲಿ ದೂರ ಆಗಲಿ. ಸೈತಾನ ಕಾರ್ಯಗಳು ಲಯವಾಗಲಿ. ಯೇಸು ಕ್ರಿಸ್ತನ ನಾಮಕ್ಕೆ ಜಯವಾಗಲಿ ಸ್ವಾಮಿ. ಬಡವರನ್ನ, ಅನಾಥರನ್ನ, ವಿಧವೆಯರನ್ನ ಪರಾಮರಿಸು. ಅವರ ಅವಶ್ಯಕತೆಯನ್ನು ಪೂರೈಸು. ಅವರ ಕೊರತೆಗಳನ್ನ ನೀಗಿಸು. ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಡ್ಕೊಳ್ಳುವಂತೆ ಪರಲೋಕದ ಕಾರ್ಯಗಳು ಅವರ ಜೀವಿತದಲ್ಲಿ ಒದಗಿ ಬರುವಂತೆ ಕಾರ್ಯ ಮಾಡು. ಎಲ್ಲಾ ಬಡತನವನ್ನ ನೀಗಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಭೂಮಿ ಮೇಲೆ ವಾಸಿಸುತ್ತಿರುವ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸತ್ಯದ ಸುವಾರ್ತೆಯು ಸಾರಲ್ಪಟ್ಟು ಪ್ರತಿಯೊಬ್ಬ ಮಾನವನು ಸ್ವಾಮಿ ತನ್ನನ್ನು ತಗ್ಗಿಸಿಕೊಂಡು ನಿನ್ನ ಕೃಪಾ ಹಸ್ತದ ಬಳಿಗೆ ಓಡಿ ಬರುವಂತೆ, ನಿನ್ನಲ್ಲಿ ಭಯಭಕ್ತಿಯುಳ್ಳವನಾಗಿ ನಿನ್ನ ಆತ್ಮನಿಂದ ನಡೆಸಲ್ಪಡುವಂತೆ ಕಾರ್ಯ ಮಾಡು. ನಿತ್ಯ ರಾಜ್ಯಕ್ಕಾಗಿ ಸಿದ್ಧರಾಗುವಂತೆ, ನಿನ್ನ ಭಯಭಕ್ತಿಯುಳ್ಳ ಮಾರ್ಗದಲ್ಲಿ ನಡಿಲಿಕ್ಕಾಗುವಂತೆ ಕೃಪೆ ತೋರು. ಜೀವವುಳ್ಳ ನಿನ್ನ ವಾಕ್ಯಕ್ಕೆ ಅಧೀನರಾಗುವಂತೆ ಕಾರ್ಯ ಮಾಡು. ಸ್ತೋತ್ರ ರಾಜ, ನಿನ್ನ ಪ್ರೀತಿಗಾಗಿ, ದಯೆಗಾಗಿ, ಕರುಣೆಗಾಗಿ ಸ್ತೋತ್ರ ಸ್ವಾಮಿ. ನಮಗೋಸ್ಕರ ಕಲ್ವಾರಿ ಶಿಲೆಬೆ ಮೇಲೆ ತನ್ನ ಪ್ರಾಣವನ್ನು ಒಪ್ಪಿಸಿಕೊಡುವುದಕ್ಕಾಗಿ ನಿನ್ನ ಮುದ್ದು ಮಗನಾದಂತ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಆತನ ಶಿಲುಬೆಯ ಮೇಲಿನ ಮರಣದಿಂದ ಸ್ವಾಮಿ ನಮ್ಮೆಲ್ಲ ಪಾಪ ಅಪರಾಧಗಳನ್ನ ಆತನ ಮೇಲೆ ಹಾಕಿ ನಮಗೆ ಬಿಡುಗಡೆಯನ್ನು ಕೊಟ್ಟು ನಾವು ನಿನ್ನ ಮಕ್ಕಳಾಗಿ ನಿನ್ನ ಸನ್ನಿಧಾನದಲ್ಲಿ ನೀತಿವಂತರಾಗಿ ಬದುಕುವಂತ ಅವಕಾಶವನ್ನ ಕೊಟ್ಟಿದ್ದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಪಾಪಿಗಳೆಂಬ ಬಿರುದನ್ನ ತೆಗೆದು ಹಾಕಿ ನೀತಿವಂತರೆಂಬ ಬಿರುದನ್ನ ನಮಗೆ ಕೊಟ್ಟಿದ್ದಿ. ಇದಕ್ಕಾಗಿ ಸ್ತೋತ್ರ. ಆ ನೀತಿಯ ಮಾರ್ಗದಲ್ಲಿ ನಡೆದು ನಿತ್ಯ ಜೀವದಲ್ಲಿ ಸೇರುವಂತೆ ಶುಭಕಾರಿಯಾದ ನಿನ್ನ ಆತ್ಮನು ಅನುದಿನವೂ ಸ್ವಾಮಿ ಸಮವಾದ ಸ್ಥಳದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸುವಂತೆ ಕಾರ್ಯ ಮಾಡು. ವಿಶಾಲವಾದಂತ ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ಸೇರಿಸ್ಲಿಕ್ಕಾಗುವಂತೆ ಕೃಪೆ ತೋರು ಸ್ವಾಮಿ. ಈ ಬೆಳಿಗ್ಗೆ ನಿನ್ನ ಪಾದ ಸನ್ನಿಧಾನದಲ್ಲಿ ಕೂಡಿ ಬಂದಿರುವಂತ ನಿನ್ನ ಭಕ್ತರನ್ನು ಆಶೀರ್ವದಿಸು. ಹಿರಿಯರಾದಂತ ಪ್ರೇಮತ್ ಕೋಲ್ಕರ್ ಸಾರ್ ಅವರನ್ನು ಆಶೀರ್ವದಿಸು. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಅವ್ರು ಮಾಡುವಂತ ಸೇವೆ, ಕೆಲಸ ಕಾರ್ಯಗಳನ್ನ ಆಶೀರ್ವದಿಸು. ಅವರೆಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಶುಭವನ್ನು ಕೊಡು ಸ್ವಾಮಿ. ವಿಶೇಷವಾಗಿ ಅವರ ಮಗನಾದಂತ ಸಂದೀಪ್ ಅವ್ರಿಗೂ ಸ್ವಪ್ಪಾಸ್ತೀನಿ ಸ್ವಾಮಿ. ಡಾಕ್ಟರ್ ಸಂದೀಪ್ ಅವರನ್ನ ಮುಟ್ಟು ಬಲಪಡಿಸು, ಗುಣಪಡಿಸು, ಆರೋಗ್ಯದಿಂದ ತುಂಬಿಸು. ಯಾವ ಕಾರಣಕ್ಕಾಗಿ ಈ ಸಂಕಟದಲ್ಲಿ ಅವರು ಪಾಲು ಹೊಂದಿದ್ದಾರೋ ನಮಗೆ ಗೊತ್ತಿಲ್ಲ. ನಿನ್ನ ಕೃಪೆ ಅವರ ಮೇಲಿರ್ಲಿ. ನಿನ್ನ ಕರುಣೆಯುಳ್ಳ ಹಸ್ತವು ಅವರನ್ನ ಮುಟ್ಟಲಿ. ಈ ಕ್ಷಣವೇ ಅವರ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲ ಅಸ್ವಸ್ಥತೆಗಳು ತೆಗೆದು ಹಾಕಲ್ಪಟ್ಟು ಯಾವುದೇ ರೀತಿಯಾದ ಉಲ್ಬಣಗಳು ಆಗದಂತೆ ಅವರು ಪರಿಪೂರ್ಣವಾಗಿ ಸ್ವಸ್ಥ ಹೊಂದಿ ಬೇಗನೆ ಆ ಗಾಯಗಳು ಮಾಯವಾಗಿ ಮಾದು ಸ್ವಾಮಿ ಆರೋಗ್ಯವಂತರಾಗಿ ಕ್ಷೇಮದಿಂದ ಎತ್ತು ನೀನು ಮಾಡಿದ ಉಪಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ನಿನ್ನನ್ನು ಕೊಂಡಾಡಿ ನಿನ್ನ ಸನಾತನ ಮಾರ್ಗದಲ್ಲಿ ನಡೆಯುವಂತೆ ಕಾರ್ಯ ಮಾಡು ಸ್ವಾಮಿ. ಸ್ವಾಮಿ, ಹಿರಿಯರಂತ ಪ್ರೇಮ ಸರ್ ಅವರು ಮಾಡುವಂತ ಅವರ ಜೀವನೋಪಾಯಕ್ಕೆ ಬೇಕಾದಂತ ಅನೇಕ ಕಾರ್ಯಗಳು ಸ್ವಾಮಿ ನಿನ್ನ ಸೇವೆ ಮಾಡ್ತಿರುವಂತ ಚಿಕ್ಕ ವ್ಯವಸ್ಥೆಯನ್ನ ನೀನು ಆಶೀರ್ವದಿಸು. ಅದರ ಮುಖಾಂತರವಾಗಿ ಅವರ ಕೊರತೆಗಳು ನೀಗಿಸಲ್ಪಡುವ ಹಾಗೆ, ಅನೇಕರಿಗೆ ಆಶೀರ್ವಾದವನ್ನು ಉಂಟು ಮಾಡುವ ಹಾಗೆ, ಅದರಲ್ಲಿ ನಿನಗೆ ಮಹಿಮೆ ಉಂಟಾಗುವಂತೆ ಅವರ ಕೈಗಳನ್ನ ಬಲಪಡಿಸು. ಅವರ ಕಾರ್ಯಗಳನ್ನ ಸಫಲಪಡಿಸು. ಜಯ ಕೊಡು, ಯಶಸ್ಸನ್ನು ಕೊಡು. ಈ ಕಾರ್ಯದಲ್ಲಿ ಸ್ವಾಮಿ ಅವರಿಗೆ ಉಪಯುಕ್ತವಾದಂತ ರೀತಿಯಲ್ಲಿ ಎಲ್ಲವೂ ಸಕಾಲಕ್ಕೆ ಒದಗಿ ಬರುವಂತೆ ಕಾರ್ಯ ಮಾಡು ಸ್ವಾಮಿ. ಎಲ್ಲ ಕೊರತೆಗಳನ್ನ ನೀಗಿಸಿ ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿಯೂ ನಿನ್ನನ್ನು ಘನಪಡಿಸುವಂತೆ ಕಾರ್ಯ ಮಾಡು. ಸ್ತೋತ್ರ ರಾಜ, ಈ ಬೆಳಿಗ್ಗೆ ನಿನ್ನನ್ನು ಕೊಂಡಾಡಲು ಕೊಟ್ಟಂತೆ ಅವಕಾಶಕ್ಕಾಗಿ ಸ್ತೋತ್ರ. ಹಿರಿಯರಂತ ಇಲ್ಲಿ ನಮ್ಮವರನ್ನ, ಅವ್ರ ಕುಟುಂಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ಆತ್ಮನ ಬಲದಿಂದ ಅಭಿಷೇಕಿಸಿ ಆರೋಗ್ಯ ಸುಕ್ಷೇಮಗಳಿಂದ ತುಂಬಿಸಿ ನಿನ್ನ ಸೇವೆ ಉಪಯೋಗಿಸ್ಕೊ ಸ್ವಾಮಿ. ಹಿರಿಯರಂತ ಲೋಕೇಶ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸ್ತೇನೆ ಸ್ವಾಮಿ. ಮಾಡುವಂತ ಸೇವೆನ ಆಶೀರ್ವದಿಸು. ಅವರ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಶುಭವನ್ನು ದಯಪಾಲಿಸು ಸ್ವಾಮಿ. ವಿಶೇಷವಾಗಿ ಸಹೋದರ ಡೇವಿಡ್ ಅವ್ರಿಗೋಸ್ಕರ, ಜಾನ್ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರ ಬಲಪಡಿಸು, ಆಧರಿಸು, ಪರಾಮರಿಸು. ಅವ್ರಿಗಿರ್ತಕ್ಕಂಥ ಈ ಬಿಕ್ಕಟ್ಟುಗಳನ್ನೆಲ್ಲ ಪರಿಹರಿಸಿ ಸಮಾಧಾನದ ಮಾರ್ಗದಲ್ಲಿ ನಡೆಸಿ ನೀತಿಯ ಸೇವೆಯಲ್ಲಿ ಅವರನ್ನ ಉಪಯೋಗಿಸುವ ಸ್ವಾಮಿ. ಸಹೋದರಿ ರಾಜೇಶ್ವರಿ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ,
ಮಾಡುವಂತ ಸೇವೆನ ಆಶೀರ್ವದಿಸುವ, ಪ್ರಾರ್ಥನೆ ವಿಜ್ಞಾಪನೆಗಳೆಲ್ಲ ಆಲಿಸಿ ಸದುತ್ತರವನ್ನು ದಯಪಾಲಿಸುವ ಸ್ವಾಮಿ. ಮಗಳ ಭವಿಷ್ಯಕ್ಕಾಗಿ ಬೇಕಾದಂತ ಸಂತಾನಕ್ಕಾಗಿ ಪ್ರಾರ್ಥಿಸುವಾಗ ಅವ್ರ ಮಗಳನ್ನು ಬಿಟ್ಟು ಸಂಪೂರ್ಣವಾದಂತಹ ಸ್ವಸ್ಥತೆಯನ್ನು ಕೊಟ್ಟು ಉತ್ತಮವಾದಂತಹ ಆಶೀರ್ವಾದಗಳಿಗೆ ಪಾತ್ರಳಾಗುವಂತೆ ಸಂತಾನ ಭಾಗ್ಯವನ್ನ ದಯಪಾಲಿಸಿಕೊಡು ಸ್ವಾಮಿ. ಕುಟುಂಬದ ಎಲ್ಲರನ್ನ ಆಶ್ವಸಿ ಆರೋಗ್ಯದಿಂದ ತುಂಬಿಸಿ ಕಾಪಾಡು. ಸಹೋದರಿ ಆನೆಯವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗಳನ್ನ ಆಶ್ವಸಿಸು, ಯಜಮಾನನ ತಾಯಿಯನ್ನು ಆಶ್ವಸಿಸು, ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ನೀನು ಆಶ್ವಸಿಸಿ ಬಲಪಡಿಸಿ ಆರೋಗ್ಯದಿಂದ ತುಂಬಿಸಿ, ದುಡಿಯುವಂತ ಕೈಗಳನ್ನ ಬಲಪಡಿಸಿ, ಇರುವಂತ ಎಲ್ಲಾ ಸ್ಥಳದಲ್ಲಿ ನಿನ್ನ ಪರಿಶುದ್ಧ ಆತ್ಮನು ಶುಭಕಾರಿಯಾಗಿದ್ದು ಅವರನ್ನ ನಡೆಸಲಿ ಸ್ವಾಮಿ. ಎಲ್ಲಾ ಕಾರ್ಯಗಳಲ್ಲಿ ಜಯವನ್ನು, ಶುಭವನ್ನು, ಸುಕ್ಷೇಮವನ್ನು ತರಲಿ. ಈ ವರ್ಷದ ಎಲ್ಲಾ ದಿನಗಳು ಆಶೀರ್ವಾದದಾಯಕವಾಗಿರಲಿ ಸ್ವಾಮಿ. ನಿನ್ನ ಸೇವೆಯಲ್ಲಿ ನಿನ್ನ ಮಗಳನ್ನು ಹೆಚ್ಚೆಚ್ಚಾಗಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನು ನಿನ್ನ ಹಸ್ತುಕೊಪ್ಪಿಸ್ತೇನೆ ಸ್ವಾಮಿ. ಭಾಗವಹಿಸಿ ನಿನ್ನ ವಾಕ್ಯವನ್ನು ಕೇಳುವಂತ ಎಲ್ಲಾ ಮಕ್ಕಳನ್ನ ಹಸ್ತುಕೊಪ್ಪಿಸ್ತೇನೆ ಸ್ವಾಮಿ. ಜೀವವುಳ್ಳ ನಿನ್ನ ವಾಕ್ಯವು ನಿತ್ಯ ಜೀವಕ್ಕಾಗಿ ನಮ್ಮೆಲ್ಲರನ್ನ ನಡೆಸುವಂತೆ ಕಾರ್ಯ ಮಾಡು. ನನ್ನನ್ನು ಕುಟುಂಬ ಮಕ್ಕಳನ್ನು ಹಸ್ತುಕೊಪ್ಪಿಸ್ತೇನೆ ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲೆ ಮಾಡುವಂತ ಸೇವೆ ಕೆಲಸಗಾರಗಳನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ನಮ್ಮನ್ನು ಅಭಿಷೇಕಿಸು. ಎಲ್ಲಾ ಕಾರ್ಯಗಳಲ್ಲಿ ಜಯವನ್ನು, ಸಫಲವನ್ನು ಕೊಟ್ಟು ನಿನ್ನ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ನಮ್ಮನ್ನು ಉಪಯೋಗಿಸು ಸ್ವಾಮಿ. ಈಗ ಸ್ವಾಮಿ, ಕೊರತೆಯವರಿಗಾಗಿ ಬೇಡುತ್ತೇನೆ. ಎಲ್ಲಾ ಕೊರತೆಯನ್ನು ನೀಗಿಸು. ಕಾಯಿಲೆ ಕಷ್ಟಗಳಿರ್ತಕ್ಕಂಥವ್ರಿಗೂ ಸಹ ಬೇಡುತ್ತೇನೆ. ಎಲ್ಲಾ ಕಷ್ಟ ಕಾಯಿಲೆಗಳನ್ನ ದೂರ ಮಾಡು. ಬಡವರನ್ನ, ನಾಥನ, ವಿದ್ಯುರನ್ನ ಪರಾಮರ್ಶ ಅವರ ಅವಸ್ಥೆಯನ್ನು ಪೂರೈಸು ಸ್ವಾಮಿ. ಲೋಕದಲ್ಲಿ ನಡೆಯುವಂತ ಕಾರ್ಯಗಳನ್ನ ನೀನು ಬಲ್ಲಂತ ದೇವರಾಗಿದೆ. ಎಲ್ಲಾ ಯುದ್ಧವನ್ನು ನಿಲ್ಲಿಸಿ ಬಿಡು ಸ್ವಾಮಿ. ಎಲ್ಲಾ ಯುದ್ಧಗಳನ್ನು, ಬಾಲ್ಯಗಳನ್ನು ಮುರಿದು ಹಾಕಿದ್ದೇನೆ ಎಂಬುದಾಗಿ ಹೇಳಿದ್ವಿ ಸ್ವಾಮಿ. ಮುಂದೆ ಯಾವುದೇ ಯುದ್ಧಗಳು ನಡೆಯದಂತೆ ಕಾರ್ಯ ಮಾಡು. ನಿನ್ನ ಸುವಾರ್ತೆ ಸೇವೆಗೆ ಎಲ್ಲಾ ಪ್ರಪಂಚದ ದೇಶಗಳು ಬಾಗಿಲು ತೆರೆಯಲ್ಪಡುವಂತೆ ಕಾರ್ಯ ಮಾಡು. ನಿನ್ನ ಆತ್ಮನ ಬಲದಿಂದ ನಿನ್ನ ಸತ್ಯದ ಸುವಾರ್ತೆನು ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರುವಂತೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಶಿಲುಬೆಯ ಮೇಲಣ ಮರಣ ಮತ್ತು ಪುನರುತ್ಥಾನದ ವಿಷಯವೂ ಸ್ವಾಮಿ, ಪರಲೋಕದ ರಾಜ್ಯದ ಸತ್ಯದ ಸುವಾರ್ತೆಯು ಜಗತ್ತಿಗೆಲ್ಲ ಸಾರುವಂತೆ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರು ಸ್ವಾಮಿ ಕ್ರಿಸ್ತನಲ್ಲಿ ಭರವಸೆವಿಟ್ಟವರಾಗಿ ಆತನನ್ನು ಅಂಗೀಕರಿಸಿಕೊಂಡು ಪಾಪ ಕ್ಷಮೆಯನ್ನು ಹೊಂದಿ ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಪರಿಶುದ್ಧವಾದ ನಿನ್ನ 10 ಆಜ್ಞೆಗಳನ್ನ ಕೈಕೊಂಡು ನಡೆದು ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯಲ್ಲಿ ಪಾಲು ಹೊಂದಿ ನಿತ್ಯ ಜೀವದಲ್ಲಿ ಸ್ವಾಮಿ ಸೇರಲು ಯಾವ ಕಳಂಕವೂ ಇಲ್ಲದಂತೆ ಸ್ವಾಮಿ ನಿರಪರಾಧಿಗಳಾಗಿ ನಿಷ್ಕಳಂಕರಾಗಿ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕಾರ್ಯ ಮಾಡು. ನಿನ್ನ ಆತ್ಮನು ಭೂಮಿ ಮೇಲೆ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಸ್ವಾಮಿ. ಎಲ್ಲ ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದ ಮೇಲೆಯೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆಲ್ಲ ನಿನ್ನ ಪ್ರಿಯರ ಮೇಲೆಯೂ ಹಾಗೂ ಸ್ವಾಮಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನ ಧ್ಯಾನಿಸುವಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ಈಗಲೂ ಯಾವಾಗಲೂ ನಿರಂತರವು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ನನ್ನ ಸಂಗಡ ಕರ್ತನ ಆತ್ಮನ ಬಲದಿಂದ ಒಟ್ಟಾಗಿ ಸೇರಿ ಕರ್ತನ ಚಿತ್ತವನ್ನ ನೆರವೇರಿಸಲು ದೇವರನ್ನ ಕೊಂಡಾಡಲು ಕೂಡಿ ಬಂದದಕ್ಕಾಗಿ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರತಿದಿನ ದೇವರ ಕೃಪೆ ಹೊತ್ತಾರೆಯಲ್ಲಿ ನಮ್ಮ ಮೇಲೆ ಇಳಿದು ಬರುವ ಹಾಗೆ ದಿನನಿತ್ಯವೂ ನಾವು ಸೇರಿ ಬರುವಂತೆ ಕರ್ತನು ನಮ್ಮನ್ನು ನಡೆಸಲಿ. ಎಲ್ಲರಿಗೂ ಶುಭವಾಗಲಿ. ವಂದನೆಗಳನ್ನ ಸಲ್ಲಿಸ್ತೇನೆ. ಆಮೆನ್. Thank you, Pastor. Thank you. Thank you. Thank you very much.